ಅಂಜನ, ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ, ನಾನಾ ಕಡೆ ದುಡ್ಡುಗಳನ್ನು ಆಕರ್ಷಣೆ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ, ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ. ಈಗ ಈ ವಿಡಿಯೋದಲ್ಲಿ ನಾವು ನಮ್ಮ ಶತ್ರುಗಳು ನಮ್ಮ ದೇವರನ್ನು ಕಟ್ಟಿರುವಂತ ಲಕ್ಷಣಗಳ ಬಗ್ಗೆ ನೋಡೋಣ ಅಂತ ಹೇಳಿದ್ವಿ. ಆ ಸಿಂಪ್ಟಮ್ಸ್ ಏನೇನ್ ಇರುತ್ತೆ ಅಂತ ಅಂದ್ರೆ, ಫಸ್ಟ್ ದೇವರುಗಳು ಬರುವಂತ ವಿಧಾನವನ್ನು ಸ್ಟಾಪ್ ಮಾಡ್ಲಿಕ್ಕೆ ನೋಡ್ತಾರೆ. ಕೆಲವೊಮ್ಮೆ ದೇವರುಗಳನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಅನ್ನೋವಾಗ ಆ ಶತ್ರುಗಳು ಏನ್ ಮಾಡ್ತಾರೆ ಅಂತ ಅಂದ್ರೆ, ಸ್ವಾಮಿಗಳ ಬಾಯಿ ಕಟ್ಟಾಕುವಂತದ್ದು ಅಥವಾ ಅವರು ಕೈಕಾಲ್ ಕಟ್ಟಾಕುವಂತದ್ದನ್ನ ಮಾಡ್ತಾರೆ. ಆಗೇನಾಗತ್ತೆ ಅಂತ ಅಂದ್ರೆ, ಅವರು ಕೈಕಾಲ್ ಕಟ್ಟಾಕಿದ್ರು ಅವರು ಬರೋದನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಏನು ಅಂತ ಅಂದ್ರೆ, ಅವರು ವಾಗ್ದಾನ ಹೇಳುವಂತದ್ದು ಅಥವಾ ನಿಮಗೆ ಒಳ್ಳೇದು ಮಾಡೋದನ್ನು ಕಟ್ಟಾಕುವಂತ ವಿಧಾನ ಅಂತಾನು ಹೇಳ್ಬೋದು ಅದು. ಮತ್ತು ಅವ್ರ ಬಾಯಿ ಕಟ್ಟಾಕಿದಾಗ ಏನಾಗುತ್ತೆ ಅಂತ ಅಂದ್ರೆ, ಬರ್ತಾರೆ ಮತ್ತೆ ಯಾವುದು ನುಡಿ ಕೊಡಕ್ಕಾಗಲ್ಲ, ಯಾವುದು ಹೇಳಕ್ಕಾಗಲ್ಲ, ಯಾವುದೊಂದು ಕೇಳಕ್ಕೂ ಆಗಲ್ಲ ನೀವ್ ಹೇಳೋದನ್ನು. ಆ ತರದ್ದು ಅವ್ರಿಗಾಗತ್ತೆ. ಸೆಕೆಂಡ್ ಒನ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ದೇವ್ರನ್ನೂ ಕಟ್ಟುತ್ತಾರೆ, ಜೊತೆಗೆ ನಿಮ್ಮನ್ನು ಕಟ್ಟುತ್ತಾರೆ. ಯಾರ್ ಪೂಜೆ ಮಾಡ್ತಾ ಇರ್ತಾರೆ, ಯಾವ ಪೂಜಾರಿ ಇದಾರೋ ಅವ್ರನ್ನು ಅವರು ಕಟ್ಟಾಕಕ್ ನೋಡ್ತಾರೆ ಅಥವಾ ಕಟ್ಟಿರ್ತಾರೆ. ಆಗೇನಾಗತ್ತೆ ಅಂತ ಅಂದ್ರೆ, ದೇವರು ವಾಗ್ದಾನ ಕೊಡೋದು ನಿಂತೋಗುತ್ತೆ ಅಥವಾ ದೇವರು ನಿಮ್ಮ ಕೋರಿಕೆಗಳನ್ನು ಕೇಳೋದು ನಿಂತೋಗುತ್ತೆ. ಜೊತೆಗೆ ನೀವ್ ಏನಾದ್ರೂ ಪ್ರಯತ್ನ ಪಡಬೇಕು ದೇವ್ರ ವಿಚಾರದಲ್ಲಿ ಅಂದ್ರೆ ನಿಮಗೂ ಮನ್ಸಿರಲ್ಲ, ಅಥವಾ ನಿಮ್ ಕೆಲಸ ಕಾರ್ಯಗಳು ಆಗಲ್ಲ, ಅಥವಾ ನೀವು ಓಡಾಡಕ್ಕೂ ಆಗಲ್ಲ. ಸುಮ್ಮನೆ ಮಲಗಿದ್ದಂಗೆ ಇರುತ್ತೆ, ಮೂಡ್ ಆಫ್ ಆಗಿರುತ್ತೆ, ಯಾವಾಗ್ಲೂ ಒಂಥರ ಕಿರಿಕಿರಿ ಇರುತ್ತೆ. ಯಾರ ಜೊತೆ ಆದ್ರೂನುವೆ ಜಗಳಗಳಾಗ್ತಾ ಇರುತ್ತೆ, ದುಡ್ಡು ಕಾಸೆಲ್ಲ ಫಸ್ಟ್ ನಿಂತೋಗುತ್ತೆ. ಯಾವುದೇ ಪ್ರಯತ್ನ ಪಡಿ, ನೀವು ಯಾವುದೇ ಪ್ರಯತ್ನ ಪಡಿ, ₹1 ಕಾಸಿನ ಕೆಲಸನೂ ನಡೆಯಲ್ಲ, ಯಾವುದೊಂದು ಆಗಲ್ಲ. ಮತ್ತು ಮನೆಗಳು ಮುರಿದೋಗಂತದ್ದು, ಮನೆಗಳಲ್ಲಿ ಜಗಳ ಬರೋದು, ಅಶಾಂತಿ ಆಗುವಂತದ್ದು, ಮತ್ತೆ ದೇವಸ್ಥಾನ ಒಂಥರ ಪಾಳು ಬಿದ್ದಂಗ ಆಗೋದು, ಅಥವಾ ಆ ಮನೇನು ಪಾಳು ಬಿದ್ದಂಗ ಆಗೋದು, ಅಥವಾ ಏನೊಂದು ಕೆಲಸ ಕಾರ್ಯ ಆಗದಿರಂತದ್ದು ಆಗತ್ತೆ. ಆಮೇಲೆ ಒಂಥರ ನಾವ್ ಇರ್ಲೇಬಾರ್ದಪ್ಪ ಅನ್ನಷ್ಟು ಬರುತ್ತೆ. ಈ ತರದೆಲ್ಲಾ ಸಮಸ್ಯೆಗಳು ಒಂದ್ರ ನಂತರ ಒಂದು ಸಾಕಷ್ಟು ನಿಮಗೆ ಇರ್ತಾನೆ ಇರುತ್ತೆ. ಅದು ಇಷ್ಟು ಕಟ್ಟಿದ ಮೇಲೆ ಒಂದು ಜಾಗದಲ್ಲಿ ಮಲಗಿರ್ತೀರಾ, ಕೆಲಸ ಕಾರ್ಯ ಎಲ್ಲ ಹೋಗಿ ನೀವು ಒಂದ್ ಜಾಗದಲ್ಲಿ ಬಿದ್ದಿದ್ದೀರಾ ಅನ್ನೋದು ಮಾತ್ರ ಇರಲ್ಲ. ಅದು ದಿನೇ ನಿಮಗೆ ಕಷ್ಟಗಳು ಶುರು ಆಗ್ತಾನೆ ಇರುತ್ತೆ. ಅದು ನೀವು ಕಂಟ್ರೋಲು ಇರಲ್ಲ, ಅದಕ್ಕೆ ಎಂಡಿಂಗ್ ಕೊನೆನೂ ಇರಲ್ಲ, ಅದಕ್ಕೆ ಇನ್ನೂ ಶುರು ಆಗ್ತಾನೆ ಇರುತ್ತೆ. ಯಾಕೆ ಅಂತ ಅಂದ್ರೆ, ಕಟ್ಟಿರುವಂತದ್ದು ಸ್ವಾಮಿನೂ ಕಟ್ಟಿರ್ತಾರೆ, ನಿಮ್ಮನ್ನು ಕಟ್ಟಿರ್ತಾರೆ ಅಂದ್ರೆ ಅದು ಅಷ್ಟು ಸಾಮಾನ್ಯ ಅಲ್ಲ. ನಮ್ಮ ಪ್ರಾಣನೇ ತೆಗಿಯಷ್ಟು ಅದು ಶಕ್ತಿಶಾಲಿಯಾಗಿರುತ್ತೆ. ಅದಕ್ಕೆ ಪರಿಹಾರ ಏನ್ ಮೇಡಮ್ ಅಂತ ಅಂದ್ರೆ, ನಿಮಗೆ ಏನೋ ಆಪರೇಷನ್ ಆಗುವಂತ ಕಾಯಿಲೆ ಬಂದಿದೆ ಅಂತ ಅಂದಾಗ, ಆ ಕಾಯಿಲೆಗೆ ಆಪರೇಷನ್ ಅನ್ನು ನೀವೇ ಮಾಡ್ಕೊಳಕ್ ಬರಲ್ಲ. ಬೇರೆಯವರು ಡಾಕ್ಟರ್ ಹತ್ರನೇ ಹೋಗಿ ನೀವು ಆಪರೇಷನ್ ಮಾಡ್ಕೋಬೇಕು. ನೀವೂನು ಎಂತ ಮಹಾ ಡಾಕ್ಟ್ರೇ ಇದ್ರೂನುವೆ ನಿಮಗ್ ನೀವೇ ಆಪರೇಷನ್ ಮಾಡ್ಕೊಳಕ್ಕೆ ಬರಲ್ಲ. ಬೇರೆ ಡಾಕ್ಟರ್ ಹತ್ರನೇ ಹೋಗಿ ನೀವು ಆಪರೇಷನ್ ಮಾಡ್ಕೊಂಡು ನೀವು ಚೇತರಿಕೆ ಮಾಡ್ಕೊಂಡು ಬರಬೇಕು. ಅದಕ್ಕೆ ಪರಿಹಾರ ಅದೇ. ಫಾರ್ ಎಕ್ಸಾಂಪಲ್ ಏನು ಅಂದ್ರೆ, ನಿಮಗೆ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ರೆ, ನೀವ್ ಎಂತ ಪಂಡಿತರಾಗಿದ್ರೂನುವೆ ಅದನ್ನ ನೀವೇ ಮಾಡ್ಕೊಳಕ್ಕೆ ಬರಲ್ಲ. ಹಾಗಾಗಿ ನೀವು ಬೇರೆ ಒಂದು ಪಂಡಿತರು ಅಥವಾ ಮಾಂತ್ರಿಕರ ಹತ್ರ ಹೋಗಿ ಅದನ್ನ ಕಟ್ಟೊಡಿಸ್ಕೊಂಡು ಅದರ ನಂತರ ಅದಕ್ಕೆ ರಕ್ಷೆ ತಗೊಂಡು ಆಮೇಲೆ ನೀವು ಬರಬೇಕಾಗುತ್ತೆ. ಅವಾಗ ದೇವರುಗಳನ್ನು ಮಾತಾಡುವಂತದ್ದಾಗುತ್ತೆ. ಮತ್ತೆ ನಿಮ್ಮ ದೇವರುಗಳು ಫಸ್ಟ್ ಇದ್ದಿದ್ದ ತರನೇ ಆಗುತ್ತೆ ಅಥವಾ ಇನ್ನೂ ಶಕ್ತಿಶಾಲಿಯಾಗಿರ್ತಾರೆ. ಆಮೇಲೆ ನೀವು ಸರಿ ಹೋಗುವಂತದ್ದಿರ್ಬೋದು, ಮತ್ತು ಧನ ಆಕರ್ಷಣೆ ಮಾಡೋದಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳು ಇರ್ಬೋದು, ಪ್ರತಿಯೊಂದು ನಿಮಗೆ ಸರಿ ಹೋಗುತ್ತೆ. ಇದೇ ರೀತಿ ನಿಮಗೆ ಯಾರಿಗಾದ್ರೂ ಸರಿನೇ ಕಟ್ಟೊಡಿಯಂತದ್ದು ಇತ್ತು ಅಂತ ಅಂದ್ರೆ ನಮ್ಮನ್ನ ಸಂಪರ್ಕಿಸಿ, ನಿಮಗೆ ಮಂಡಳ ಹಾಕಿ ಕಟ್ಟೊಡೆದು ನಿಮಗೆ ರಕ್ಷಾ ಕವಚಗಳು ನಮ್ಮಲ್ಲಿ ಸಿಗುತ್ತೆ. ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ. ಈ ವಿಧಾನವನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಮಾಂತ್ರಿಕರಾಗುವಂತಹ ಮಾಂತ್ರಿಕ ರಹಸ್ಯ ಬುಕ್ ನಮ್ಮಲ್ಲಿ ಸಿಗುತ್ತೆ. ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ. ಥ್ಯಾಂಕ್ ಯು.